ಸಹಜತೆಯೇ ಅಲ್ಲದೆ ಇದು ನಮ್ಮ ಆರೋಗ್ಯದ ಹಕ್ಕು. ಆರೋಗ್ಯದ ಹಕ್ಕಿನ ದೃಷ್ಟಿಯಿಂದ ನೋಡುವಾಗ ಹೆಣ್ಣು ಮಕ್ಕಳು ಮುಟ್ಟಾಗೋದು ಸಹಜ ವಯಸ್ಸಿಗೆ ಬಂದರೆ. ಆ ಮುಟ್ಟನ್ನ ಮೈಲಿಗೆ ಅಂತ ಹೇಳ್ಕೊಳ್ಳಿ, ಯಾಕಂದ್ರೆ ಮುಟ್ಟಿಲ್ಲದೆ ಇದ್ರು ನಾವು ಮುಂದಿನ ಪೀಳಿಗೆಯೇ ಇಲ್ಲ. ಅಂತಹ ಒಂದು ಸಹಜ ಪ್ರಕ್ರಿಯೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಇತ್ತೀಚಿನ ದಿನಮಾನಗಳಲ್ಲಿ 2013ನೇ ಇಸವಿಯಿಂದ ಅಂತಾರಾಷ್ಟ್ರೀಯ ಮುಟ್ಟಿನ ದಿನಾಚರಣೆಯನ್ನು ಆಚರಣೆ ಮಾಡ್ಕೊಳ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ಅನುಭವಿಸುತ್ತಿರುವಂತಹ ಸಾಕಷ್ಟು ವಿಚಾರಗಳಿಗೆ ಮೂಲ ಕಾರಣ ನಮ್ಮಲ್ಲಿರುವಂತಹ ಒಂದು ಅದರ ಬಗ್ಗೆ ಅರಿವಿಲ್ಲದೆ ಇರುವಂತದ್ದು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇದೆಲ್ಲವೂ ಕೂಡ ಪ್ರಕೃತಿ ಸಹಜ ಅಂತ ನೋಡಿದ್ರೆ ನಮ್ಮಲ್ಲಿ ಯಾವುದೇ ರೀತಿಯ ಭೇದಭಾವ ಬರುವುದಿಲ್ಲ. ಎಲ್ಲ ಬಾಯ್ ಬಿಟ್ಟು ಇದರ ಹಿಂದೆ ನಮ್ಮ ಅನೇಕ ಶರಣರು ಕೂಡ ಹೇಳಿದ್ದಾರೆ, ಮುಡಿಚಟ್ಟಿನಲ್ಲಿ ಬಂದು ಮುಟ್ಟಿ ತಟ್ಟಿ ಅಂತೀರಿ, ಮುಡಿಚಟ್ಟಿ ಎಲ್ಲಾದ ಹೇಳಣ್ಣ, ಮುಟ್ಟಾದ ಮುಡಿದಾಗ ಹುಟ್ಟಿ ಬಂದಿವಿ ನಾವು, ಮುಡಿಚಟ್ಟು ಎಲ್ಲಾದ ಹೇಳಣ್ಣ ಅನ್ನೋದ್ರ ಮೂಲಕ ಕಲ್ಕೋಳಿ ಮಲಯಾಳಪ್ಪನವರು ಮುಡಿಚಟ್ಟಿನ ಬಗ್ಗೆ ಮಾತಾಡ್ತಾರೆ. ಮುಡಿಚಟ್ಟು ಮುಟ್ಟು ಅನ್ನೋಂಥದ್ದು ದೈಹಿಕವಾಗಿ ನಾವು ಸಹಜವಾಗಿ ಆಗುವಂತಹ ಪ್ರಕ್ರಿಯೆ. ಆ ಸಹಜವಾಗಿ ಆಗುವಂತಹ ಪ್ರಕ್ರಿಯೆಯನ್ನ ಮಹಿಳೆಯರ ಮೇಲೆ ಒತ್ತಾಯಪೂರ್ವಕವಾಗಿ ಇದು ಒಪ್ಪಂದ ಅನ್ನೋದ್ರ ಮೂಲಕ ಮಹಿಳೆಯರನ್ನ ನಿಯಂತ್ರಣ ಮಾಡಲಾಗುತ್ತದೆ. ಇದು ಮಾನವ ಕುಲಕ್ಕೆ ಮತ್ತು ನೈಸರ್ಗಿಕ ನಿಯಮಕ್ಕೆ ವಿರುದ್ಧವಾದದ್ದು. ಹಾಗಾಗಿ ಮುಟ್ಟಿನ ಹೆಸರಿನಲ್ಲಿ ಹೆಣ್ಣು ಮಕ್ಕಳನ್ನ ನಿಯಂತ್ರಣ ಮಾಡುವಂಥದ್ದು ಮತ್ತು ಅವರಿಗೆ ಅವಕಾಶದಿಂದ ವಂಚಿತರನ್ನಾಗಿ ಮಾಡುವಂಥದ್ದು ಇದು ನಾಗರಿಕ ಸಮಾಜದ ತಲೆ ತಗ್ಗಿಸುವಂಥ ವಿಷಯವಾಗಿದೆ. ಈ ನಿಟ್ಟಿನಲ್ಲಿ ಇವತ್ತು ಮುಟ್ಟಾದ ತಕ್ಷಣ ಹೆಣ್ಣು ಮಕ್ಕಳನ್ನ ಶಾಲೆ ಬಿಡಿಸೋದು ಮಾಡಬಾರ್ದು. ಆದ್ರೆ ಶಾಲೆಗೆ ಹೋದ್ಮೇಲೆ ಕೆಲವು ಜನ ಬಹಳ ಫೈಟ್ ಮಾಡಿ ಶಾಲೆಗಳಿಗೆಲ್ಲ ಹೋಗ್ತಾ ಇದ್ದಾರೆ. ಬಾಲ್ಯ ಅದನ್ನು ತಪ್ಪಿಸಿಕೊಂಡು ಹೆಣ್ಣು ಮಕ್ಕಳು ಶಾಲೆ ಹೋಗ್ತಾರೆ. ಆದ್ರೆ ಅಲ್ಲೇ ಸುಸಜ್ಜಿತವಾದಂತಹ ಶೌಚಾಲಯಗಳಿದಾವ, ಕುಡಿಯೋಕ್ಕೆ ನೀರಿದೆಯ, ಮುಟ್ಟಿನ ಸಮಯದಲ್ಲಿ ನೈರ್ಮಲ್ಯವನ್ನ ಕಾಪಾಡಿಕೊಳ್ಳೋದಕ್ಕೆ ಹೆಣ್ಣು ಮಕ್ಕಳಿಗೆ ಒಂದು ಉತ್ತಮವಾದಂತಹ ಪರಿಸರ ಇದೆಯಾ ಅಂತ ನೋಡಿದ್ರೆ ಅದು ಯಾವುದೂ ಕೂಡ ಶಾಲಾ ಕಾಲೇಜುಗಳಲ್ಲಿ ಇಲ್ಲ. ಇದನ್ನ ಸರ್ಕಾರಗಳು ಎಚ್ಚೆತ್ತುಕೊಂಡು ಮುಟ್ಟಿನ ನೈರ್ಮಲ್ಯವನ್ನ
ನಿರ್ಮಾಣ ಮಾಡಬೇಕು. ಶೌಚಾಲಯಗಳು ಹೆಂಗಿವೆ ಅಂತಂದ್ರೆ ಕೇವಲ ಕೆಲವು ಶಾಲೆಗಳಲ್ಲಿ ತುಂಬಾ ಚೆನ್ನಾಗಿವೆ, ಆದ್ರೆ ಹೆಣ್ಣು ಮಕ್ಕಳು ಬಳಸೋದಕ್ಕೆ ಶಾಲಾ ಶಿಕ್ಷಕರು ಬಿಡಲ್ಲ, ಅವರು ಲಾಕ್ ಮಾಡ್ಕೊಂಡಿರ್ತಾರೆ.